ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ಎಲ್ಲೋ ಬಂದ್ ಅನ್ಕೊಂಡ್ರೆ ಎಲ್ಲೂ ಇಲ್ಲ. ಇವತ್ತು ಮೈಸೂರಿಗೆ ಬಂದ್ಬಿಟ್ಟಿನ ಹೈದರಾಬಾದ್ ಅಲ್ಲಿ ಮುಗಿಸ್ಕೊಂಡು ಟೂರ್ನ ಮತ್ತೆ ಮೈಸೂರಿಗೆ ಬಂದಿದ್ದೀನಿ. ಇವತ್ತು ಕ್ರಿಸ್ಮಸ್ ಅಲ್ಲ, ಕ್ರಿಸ್ಮಸ್ ಕಡೆಯಿಂದ ನಮ್ಮ ಅಕ್ಕ ಹೇಳ್ತಿರ್ಲಿ ಮೈಸೂರಲ್ಲಿ ಫ್ಲವರ್ ಶೋ ಇದೆ ಪ್ಯಾಲೇಸ್ ಅಲ್ಲಿ ಅಂದ್ರೆ ಫ್ಲವರ್ ಶೋ ನೋಡೋದಕ್ಕೆ ಹೋಗ್ತಾ ಇದ್ದು. ಬನ್ನಿ ಫಸ್ಟ್ ನಮ್ಮ ಅಕ್ಕನ ಪರಿಚಯ ಮಾಡಿಸ್ತೀನಿ. ನಮ್ಮ ಅಕ್ಕ ಹಾಯ್. ನೋಡಿ ಇವತ್ತು ಡೆಲ್ಲಿದು ಜ್ಯೂಸ್ ಹೇಳಿದ್ರಲ್ಲ, ಲೊಕೇಶನ್ ಹೇಳ್ಬಿಡಿ ಅವರಿಗೆ, ಫೇಮಸ್ ಆಗುತ್ತೆ ಅವ್ರಿಗೂ. ಶುಗರ್ ಕೇನ್ ಜ್ಯೂಸ್ ಅಂತ ಇದು ಜಿಂಜರ್ ಮಿಂಟ್ ಲೆಮನ್ ಹಾಕಿ ಮಾಡಿರೋದು, ತುಂಬಾ ಚೆನ್ನಾಗಿದೆ ಜ್ಯೂಸ್. ಕೇನ್ ಪಬ್ ಅಂತ ಈ ಅಂಗಡಿ ಹೆಸರು. ಮಿಸ್ ಮಾಡ್ಲೇಬಾರ್ದು, ಇದು ಒಂದ್ಸಲ ಟ್ರೈ ಮಾಡ್ಲೇಬೇಕು ಈ ಜ್ಯೂಸ್. ಥ್ಯಾಂಕ್ ಯು. ಓಕೆ ಬನ್ನಿ ಈಗ ನಮ್ಮ ಅಣ್ಣನ ಪರಿಚಯ, ನಮ್ಮ ಅಣ್ಣ ಗೊತ್ತಿರುತ್ತಲ್ಲ, ನಮ್ಮ ಅಣ್ಣನ ಪರಿಚಯ ಮಾಡಿಸ್ತೀನಿ ಫಸ್ಟ್. ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬಂದಿದ್ದೀವಿ ಕೇನ್ ಪಬ್ ಜ್ಯೂಸ್ ಸೆಂಟರ್ಗೆ. ಇಲ್ಲಿ ನಾವು ತಗೊಂಡಿರೋದು ಪೆಪ್ಪರ್ ಅಂಡ್ ಸಾಲ್ಟ್ ಕೇನ್ ಜ್ಯೂಸ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಜ್ಯೂಸ್ ಎಲ್ಲ ತರನು ಸಿಗುತ್ತೆ. ಲೆಮನ್ ಅಂಡ್ ಜಿಂಜರ್, ಚಾಟ್ ಮಸಾಲಾ, ಮಿಂಟು, ಮಿರ್ಚಿ, ಪೆಪ್ಪರ್ ಅಂಡ್ ಸಾಲ್ಟ್, ಒಂದು 5-6 ಫ್ಲೇವರ್ ಸಿಗುತ್ತೆ. ಸ್ಮಾಲ್, ಮೀಡಿಯಂ, ಲಾರ್ಜ್ 3 ಸೈಜಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಸಹ ಸಿಗುತ್ತೆ. ಈಗ ನೆಕ್ಸ್ಟ್ ನಮ್ಮ ಮತ್ತೆ ಪರಿಚಯ ಮಾಡಿಸ್ತೀನಿ. ಮತ್ತೆ ನೀವು ನೋಡಿರಲಿಲ್ಲ, ಸುಮ್ಮನೆ ಕ್ಯಾಮ್ರಾ ಮುಂದೆ ಬರೋದೇ ಕಷ್ಟ. ಅವ್ರು ಇವತ್ತು ಬರ್ತಾರೆ, ಮಾತಾಡ್ಸೋಣ. ನೋಡಿ ಜ್ಯೂಸ್ ನೋಡಿ, ಯಾವ್ದು ಜ್ಯೂಸ್ ಇದು? ಜಿಂಜರ್ ಹೆಂಗಿದೆ? ಸೂಪರ್ ಆಗಿದೆ. ಎಷ್ಟು ದಿನ ಎಕ್ಸ್ಪೀರಿಯನ್ಸ್ ಆಗಿದೆ? ಇದು ನಾವು 3-4ನೇ ಸಲ ಬರ್ತಾ ಇರೋದು. ಚೆನ್ನಾಗಿದೆ. ಓ ತುಂಬಾ ಚೆನ್ನಾಗಿದೆ. ಜನಗಳಿಗೆ ಏನ್ ಹೇಳ್ತೀರಾ? ನೀವು ಒಂದ್ಸಲ ಬನ್ರಿ, ಟೇಸ್ಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಪ್ರೈಸ್ ರೀಸನಬಲ್ ಆಗಿದೆ, ತಗೋಬಹುದು. ಹೇಳಿದ್ರಲ್ಲ ಸಗದಾಗಿದೆ ಅಂತ. ವೆರೈಟಿ ಇಲ್ಲೂ ಸಹ ವೆರೈಟಿ ಜ್ಯೂಸ್ ಗಳಿದೆ. ಬನ್ನಿ ನಮ್ಮ ಪಾಪು, ನಮ್ಮ ಬೇಬಿ ಮಾತಾಡ್ಸೋಣ. ಹಲೋ, ಮಾತಾಡ್ತಿರಲ್ಲ ನೀವು? ಮಾತಾಡ್ಬೇಕು. ಮಾತಾಡಲ್ಲ ನೀವು? ಏನಕ್ಕೆ ಮಾತಾಡಲ್ಲ? ಮಾತಾಡಲ್ವಾ? ಸರಿ ಆಯ್ತು. ಅವ್ರು ಮಾತಾಡಲ್ವ ಅಂತ ಏನು ಮಾಡಂಗಿಲ್ಲ. ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಯಾವ ತರ ಇದೆ ಅಂತ. ಈಗ ಬನ್ನಿ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಬೇಬಿ ವೆಲ್ಕಮ್ ಮಾಡ್ತಿದಾರೆ. ಮಾತಾಡಿ ಬೇಬಿ. ಸ್ವಲ್ಪ ಮೂಲಿ ಕುತ್ಕೊಂಡ್ಬಿಟ್ಟು ಅವಳೆ ಗಾಡಿಲಿ ಇಬ್ರು ಕುತ್ಕೊಂಡ್ಬಿಟ್ಟಿದ್ವಿ. ಹೇಳಿ ಬೇಬಿ, ಮಾತಾಡಿ. ನಾವು ಶುಗರ್ ಕ್ಯಾನ್ ಜ್ಯೂಸ್ ಕುಡಿದ್ವಿ. ಮತ್ತೆ ಏನೇನ್ ಕುಡಿದ್ರಿ? ಇವಾಗ ಜಿಂಜರ್ ಮತ್ತೆ ಲೆಮನ್ ಜ್ಯೂಸು. ಮಾತಾಡಿ. ಹೇಳಿ. ಇವಾಗ ಫ್ಲವರ್ಸ್ ಹೋಗ್ತಾ ಇದೀವಿ. ಅದಾದ್ಮೇಲೆ ಚರ್ಚ್, ಅದಾದ್ಮೇಲೆ ಫೋರಂ ಮಾಲ್, ಅದಾದ್ಮೇಲೆ ನಮ್ಮ ಊರಿಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಿದ್ರ? ಮಾತಾಡಿ. ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ರಾ? ಏನ್ ಹೇಳ್ತೀರಾ ಜನಗಳಿಗೆ ನಿಮ್ ಕಡೆಯಿಂದ? ಗೊತ್ತಿಲ್ಲ. ನಿಮ್ ಫ್ರೆಂಡ್ಸ್ ಗಳಿಗೆ ಹೇಳಿ. ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಹೇಳಿ. ಹೇಳಪ್ಪ ನಿಮ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್ ಅನ್ನಿ. ಹಾಯ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಹೇಗಿದ್ದೀರಾ? ಸಕ್ಕದಾಗಿದ್ದೀರಾ? ಎಲ್ಲ ಹೇಗಿದ್ದೀರಾ? ಹಬ್ಬದ ಶುಭಾಶಯಗಳನ್ನು. ಹ್ಯಾಪಿ ಕ್ರಿಸ್ಮಸ್ ಅನ್ನಿ. ಎಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ಕ್ಯಾಮ್ರಾ ನೋಡಿ ಮಾತಾಡಿ. ಇವನೇ ನಮ್ಮ ರಕ್ಷು. ಓಕೆ ಗೈಸ್, ಇದು ನೋಡ್ತಾ ಇದ್ರಲ್ಲ ಪ್ಯಾಲೇಸ್ ಬ್ಯಾಕ್ ಸೈಡ್ ಅಲ್ಲಿ ಹೋಗ್ತಾ ಇರೋದು ನಾವು. ಇದು ಅಂದ್ರೆ ಫ್ಲವರ್ ಶೋಗೆ ಜನ ಇವತ್ತು ಭಯಂಕರ ಜನ ಇದಾರೆ. ನೋಡಿ ಮತ್ತೆ ನಮ್ಮ ಅಣ್ಣ ಎಲ್ಲ ಇಲ್ಲೇ ಇದಾರೆ. ನಾವು ಈಗ ಹೋಗ್ತಾ ಇದೀವಿ ಒಳಗೆ. ಕ್ಯೂ ಬೇರೆ ಅಲ್ಲಿ ವೆರಿಫಿಕೇಶನ್ ಬೇರೆ ಮಾಡ್ತಾ ನೋಡೋಣ. ಗೈಸ್ ಬನ್ನಿ, ಇಂತೂ ಬ್ಯಾಕ್ ಸೈಡ್ ಒಳಗೆ ಎಂಟ್ರಿ ಆಗಿದೆ. ನೋಡೋಣ ಅಲ್ಲಿ. ನನಗೂ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ನಮ್ಮ ಅಕ್ಕ ಅದ್ರ ಬಗ್ಗೆ ಹೇಳ್ತಾರೆ. ಹೇಳಿ ಅಕ್ಕ ಅವ್ರೆ, ಮಾತಾಡಿ. ಹಾಯ್ ಎವ್ರಿಬಡಿ, ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ. ಇವಾಗ 1 ವೀಕ್ ಪ್ಯಾಲೇಸ್ ಸರೌಂಡಿಂಗ್ಸ್ ಅಲ್ಲಿ ಫ್ಲವರ್ ಶೋ ಮಾಡಿದ್ದಾರೆ. ನೋಡಕ್ ತುಂಬಾನೇ ಚೆನ್ನಾಗಿದೆ. ವೆರೈಟೀಸ್ ಆಫ್ ಫ್ಲವರ್ ಇದೆ. ಎಂಟ್ರಿ ಫೀಸ್ ಒಬ್ರಿಗೆ ಅಡಲ್ಟ್ಸ್ ಗೆ 50, ಚಿಲ್ಡ್ರನ್ಸ್ ಗೆ 30. ನೀವೆಲ್ಲಾರು ನೋಡ್ಲೇಬೇಕು. ಇನ್ 1 ವೀಕ್ ಇರುತ್ತೆ ಅಷ್ಟೇ. ಬನ್ನಿ ಗೈಸ್, ಅಲ್ಲಿ ಯಾವ ತರ ಇದೆ ಅಂದ್ರೆ ಫ್ಲವರ್. ಬನ್ನಿ ನೋಡೋಣ, ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಬನ್ನಿ, ಎಲ್ಲ ಇದ್ದಾರೆ ಫ್ಯಾಮಿಲಿ. ಓಕೆ ಗೈಸ್, ಇಲ್ಲಿ ಏನಂದ್ರೆ ನೀವು ಪ್ಯಾಲೇಸ್ ಒಳಗೆ ಹೋಗ್ತೀನಿ ಅಂದ್ರೆ ಮಾತ್ರ ಇಲ್ಲಿ ಫೀಸ್ ಅಷ್ಟೇ. ಫ್ಲವರ್ ಶೋ ನೋಡೋದಕ್ಕೆ ಫೀಸ್ ಇಲ್ಲ. ಆರಾಮಾಗಿ ಬಂದು ಫ್ಲವರ್ ಶೋನ ನೋಡ್ಕೊಂಡು ಹೋಗ್ಬೋದು. ನಮ್ಮ ಮರಿ ನೋಡಿ, ನಮ್ಮ ಮರಿ ಬೇಬಿ ಎಲ್ರು ಹೋಗ್ತಾವ್ರೆ. ಎಲ್ಲ ನಿಧಾನಕ್ಕೆ ಹೋಗ್ತಾ ನಾವು ಹೋಗೋಣ. ಒಳಗೆ ಹೋಗಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ಮಸ್ತ್ ಆಗಿದೆ. ಒಳಗೋಗಿ ಫಸ್ಟ್ ಯಾವ ತರ ಇಲ್ಲಿ ಅದೊಂದು ಕಾಣ್ತಿದೆ. ಅದ್ಯಾವುದೋ ಟೆಂಪಲ್ ಏನೋ ನಂಗೂ ಗೊತ್ತಿಲ್ಲ. ಇಲ್ಲಿಂದ ಝೂಮ್ ಮಾಡ್ತೀನಿ ನೋಡಿ. ಹಾಗೇನೆ ನೋಡಿ, ನೀ ಸಖತ್ತಾಗಿದೆ. ಬನ್ನಿ ನಾವು ಈಗ ಅಲ್ಲೋಗಿ ನೋಡೋಣ ಫಸ್ಟ್ ಯಾವ ತರ ಇದೆ ಏನು ಎತ್ತ ಅಂತ. ಬನ್ನಿ ಫ್ಲವರ್ ಶೋ ಬನ್ನಿ, ಒಳಗೋಗಿ ತೋರಿಸ್ತೀನಿ ಯಾವ ತರ ಇದೆ ಫ್ಲವರ್ ಶೋ ಅಂತ. ಮಿಸ್ ಮಾಡ್ಕೋಬೇಡಿ. ಇದಕ್ಕೇನು ಟಿಕೆಟ್ ಏನಿಲ್ಲ. ನೀವು ಫ್ಲವರ್ ಶೋ ನೋಡ್ತೀನಿ ಮೈಸೂರು ಬಂದಿ ಅಂದ್ರೆ ಪ್ಯಾಲೇಸ್ ಸಿಗೋದೆ ಮಾತ್ರ ಟಿಕೆಟ್. ನೋಡಿ ರಶ್ ಆಗಿದೆ. ಪುಟಾಣಿ ಬೇರೆ ಓಡ್ತಾ ಕೂತದೆ.
ಬನ್ನಿ ಹೋಗೋಣ, ಲೈನಲ್ಲೆಲ್ಲ ಹೋಗ್ತಾವ್ರೆಲ್ಲ. ಬನ್ನಿ ಗಾಯ್, ಸಾರಿ ತಪ್ಪಾಯಿತು. ಏನಂದರೆ ಇಲ್ಲಿ ಫ್ಲವರ್ ಶೋರಿಗೆ ಇದು ಏನ್ರಿ ಟಿಕೆಟ್ ಇಲ್ಲ ಅಂತ ಅಲ್ಲಿಂದ ಬಂದು ಅಲ್ಲಿ ಮಾತ್ರ ಟೆಂಪಲ್ ಇದು ಪ್ಯಾಲೇಸಿಗೆ ಮಾತ್ರ ಟಿಕೆಟ್ ಇರೋದು. ಆದರೆ ಇಲ್ಲಿ ನೋಡಿ, ಇಲ್ಲಿದೆ ಟಿಕೆಟ್ದು ಫ್ಲವರ್ ಶೋದು. ಒಬ್ಬರಿಗೆ 50, ಚಿಕ್ಕವರಿಗೆ 30 ಇದೆ. ಬನ್ನಿ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ, ನೋಡೋಣ ಫ್ಲವರ್ ಶೋ ಹೇಗಿರುತ್ತೋ. ಬನ್ನಿ, ಬೇಜಾರು ಮಾಡ್ಕೋಬೇಡಿ. ಎಲ್ಲ ಲೈನ್ ಇದೊಂಥರ ಟೆಂಪಲ್ ದುಡ್ಡಲ್ಲ, ಲೈನ್ ಇದ್ದಂಗೆ ಮಾಡ್ಬಿಟ್ಟವ್ರೆ. ಈ ಲೈನಿಂದ ಹೋಗೋದೇ ಇರೋದೀಗ. ಫ್ಲವರ್ಗಳು ಒಂಥರ ಡಿಫ್ರೆಂಟ್ ಚೆನ್ನಾಗಿದ್ದಾವೆ. ನೋಡಿ ಮಿಸ್ ಮಾಡ್ಕೊಬೇಡಿ. ಹೋಗಿ 50 ರೂಪಾಯಿಗೆ ಏನು ಕಮ್ಮಿ ಇಲ್ಲ, ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಫ್ಲವರ್ ಶೋನ. ಬನ್ನಿ ಕಂಟಿನ್ಯೂ ಮಾಡ್ತೀನಿ. ನೋಡ್ತಿದ್ರಲ್ಲ ಫ್ಲವರ್ ಶೋ ಒಳಗಡೆ ಎಂಟ್ರಿ ಸಗದಾಗಿದೆ. ಬನ್ನಿ ಒಳಗಡೆ ತೋರಿಸ್ತೀನಿ. ನಮ್ಮ ಮೈಸೂರು ಚಾಮರಾಜ ಒಡೆಯರ್ದು ಒಂದು ಫ್ಲವರಲ್ಲಿ ಮಾಡಿದ್ದಾರೆ, ಅದನ್ನೂ ತೋರಿಸ್ತೀನಿ. ನೋಡೋದಕ್ಕೆ ಹೆಂಗೆ ನೋಡಿ, ಹೆಂಗೆ ಸೈಕಾಗಿ ಸಗದಾಗಿದೆ. ಅದು ಇಲ್ಲಿ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂತ ಇವರು. ನೋಡಿ ಸಗದಾಗಿದೆ ಅಲ್ವಾ. ಕಡ್ತಾಯ್ ಇಷ್ಟು ದೊಡ್ಡದೆಲ್ಲ ನೀವು ನೋಡಕ್ಕೆ ಒಂದ್ ಸೆಕೆಂಡ್ ಖುಷಿ ಅಷ್ಟೇ. ಇದು ಮಾಡೋದಿಕ್ಕೆ ಎಷ್ಟು ಕಷ್ಟ ಅಂದ್ರೆ, ಅಷ್ಟು ದಿನಗಳು, ಅಷ್ಟು ಟೈಮ್ ತಗೊಂಡವರು, ಅಷ್ಟು ಜನಗಳನ್ನ ಕೆಲ್ಸಕ್ಕೆ ತಗೊಂಡು ಎಲ್ಲ ಕಷ್ಟ ಪಡ್ಕೊಂಡು ಎಲ್ಲ ರೆಡಿ ಮಾಡ್ತಾರಲ್ಲ, ಅವ್ರಿಗೊಂದು ಸಲ್ಯೂಟ್ ಇಡ್ಬೇಕು. ನೋಡಿ ಒಳಗೆ ಈಶ್ವರದ್ದು ಮೂರ್ತಿ ಬೇರೆ ಅದು ಫ್ಲವರ್ ಅಲ್ಲಿ ಮಾಡ್ಬಿಟ್ಟವ್ರೆ. ಝೂಮ್ ಆಗ್ತೀನಿ ನಿಧಾನಕ್ಕೆ ನೋಡಿ. ಒಳಗಡೆ ಇದೆ ಶಿವಲಿಂಗ ಇದೆ ಒಳಗೆ. ಎಲ್ಲಿದ್ದ ಗೊತ್ತಿಲ್ಲ, ಯಾವ್ದು ಟೆಂಪಲ್ ಹೆಸರನ್ನು ಗೊತ್ತಿಲ್ಲ. ಅದೇ ಇದು ಟೆಂಪಲ್ ಹೆಸರೇನಂತ ಇಲ್ಲಿ ಶಿವಲಿಂಗ ಮೈಸೂರು ಅರಮನೆ ಮಂಡಳಿ ಅಂತ ಇದು ರೆಡಿ ಮಾಡಿರೋದು. ಬನ್ನಿ ಒಳಗ. ಇದು ಯಾರು ಅಂತ ಗೊತ್ತಿರ್ತಾರೆ, ಸಾಲು ಮಾಡಿರೋ ತಿಮ್ಮಕ್ಕ ಅವ್ರನ್ನ ಫ್ಲವರ್ ಅಲ್ಲೇ ಮಾಡಿದ್ದಾರೆ. ನೋಡಿ ಸಖತ್ತಾಗಿದೆ. ಅದನ್ನು ಅವ್ರ ಇತಿಹಾಸ ಕೇಳೋದಕ್ಕಾಗ್ಲಿ ನೋಡೋದಕ್ಕಾಗ್ಲಿ ತುಂಬಾನೇ ಸೂಪರ್. ಮರೆಯೋದಕ್ಕಾಗಲ್ಲ ಸಾಲು ಮರೋ ತಿಮ್ಮಕ್ಕ ಅವ್ರನ್ನ. ಹೆಂಗ್ ಮಾಡಿದಾರೆ ಅಂದ್ರೆ, ಅದು ಎಲ್ಲ ಕ್ರಿಯೇಟಿವ್ ಆಗಿ ಮಾಡಿದ್ರಲ್ಲ, ಅದು ಗ್ರೇಟ್. ನೋಡಿ ಇದು ವರ್ಲ್ಡ್ ಕಪ್ ನಮ್ಮ ಇಂಡಿಯಾದಲ್ಲಿ ಮಹಿಳೆಯರಿಗೆ ಗೆದ್ದಿದ್ರಲ್ಲ, ಅದ್ರದೆಲ್ಲ ಫೋಟೋ ಎಲ್ಲ ಹಾಕ್ಬಿಟ್ಟಿದವ್ರೆ. ಅಲ್ಲೇ ತೋರಿಸ್ತೀನಿ, ಅಲ್ಲೂ ಇದೆ, ಫುಲ್ ಎಲ್ಲ ಕಡೆನೂ ಹಾಕ್ಬಿಟ್ಟವ್ರೆ. ನೋಡೋದಕ್ಕೇನೆ ಸಗದಾಗಿದೆ, ಹೇಳ್ತೀನಲ್ಲ ಸೂಪರ್. ಅಲ್ಲ ಒಂದ್ ನಿಮಿಷ. ವರ್ಲ್ಡ್ ಕಪ್ ನಮ್ಮ ಇಂಡಿಯಾದಲ್ಲಿ, ಇದು ಇಂಡಿಯನ್ ವುಮೆನ್ಸ್ ಕಬಡ್ಡಿದು. ಹಾಗೇನೆ ಇಲ್ಲಿ ಇದು ಕ್ರಿಕೆಟ್ದು. ಪ್ಯಾಲೇಸ್ ಒಳ್ಳೆ ಮಸ್ತ್ ಆಗಿದೆ. ನೀವು ಒಂದ್ಸಲಿ ನಿಜ ಬಂದ್ರೆ ಚೆನ್ನಾಗಿದೆ, ವರ್ತ್ ಆಗಿದೆ. 50 ರೂಪಾಯಿ ಕೊಟ್ರೆ ಏನ್ ಬೇಜಾರಿಲ್ಲ. ಹೇಳ್ತೀನಿ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಸಖತ್ತಾಗಿದೆ. ಇವರೆಲ್ಲ ಬರೀ ಫೋಟೋ ತಗೊಳೋದಕ್ಕೆ ಬಿಸಿ ಆಗ್ಬಿಟ್ಟವ್ರೆ. ಬನ್ನಿ ಹೇಳ್ತೀನಲ್ಲ, ನೆಕ್ಸ್ಟ್ ಏನಿದೆ ಅಂತ ತೋರಿಸ್ತೀನಿ. ಒಂದ್ ಸ್ವಲ್ಪ ಮಿಸ್ ಆದ್ರೂ ಬೇಜಾರ್ ಮಾಡ್ಕೊಂಬೇಡಿ. ಬಂದು ಮೈಸೂರಲ್ಲಿ 50 ರೂಪಾಯಿ ಕೊಟ್ಟು ತಗೋಲ್ಲ, ಮೈಸೂರು ಗ್ರೌಂಡ್ ಎಲ್ಲ ಇದೆ, ಬಂದು ಎಂಜಾಯ್ ಮಾಡಿ. ಚೆನ್ನಾಗಿತ್ತು. ನೀನು ಎಲ್ಲಿಗೆ ಹೋಗ್ಬೇಕಪ್ಪ? ಅಂತೂ ಇಂತೂ ನಮ್ಮ ಅಣ್ಣ ಸ್ವಲ್ಪ ಜಾಗ ಸಿಕ್ತು, ಹಂಗೆ ಬಂದು ಕುತ್ಕೊಂಡು ಇಬ್ರು. ನಮ್ಮ ಅಣ್ಣನ್ ಕೇಳೋಣ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಫ್ಲವರ್ ಶೋ. ಬ್ರೋ ನೀವು ಎಷ್ಟು ಸಲ ಫ್ಲವರ್ ಶೋಗೆ ಬಂದಿದ್ದೀರಾ ಹೇಳಿ? ನಾನು ಬಂದಿರೋ ಫಸ್ಟ್ ಟೈಮ್ ಫ್ಲವರ್ ಶೋಗೆ, ಇದಕ್ಕೆ ಮೈಸೂರಲ್ಲಿ. ನಾವು ಪ್ಯಾಲೇಸ್ ಫ್ಲವರ್ ಶೋಗೆ ಬಂದಿರೋ ನಾನು ಫಸ್ಟ್ ಟೈಮು. ನೀವ್ ಎಷ್ಟು ಸಲ ಬಂದಿದ್ದೀರಾ? ಯಾವ ತರ ಇತ್ತು? ಈಗ ಏನಾದ್ರು ಚೇಂಜ್ ಆಗಿದೆಯಾ ಮೊದ್ಲಿಗಿಂತ? ಇಲ್ಲ ಇನ್ನೂ ಚೆನ್ನಾಗಿದ್ಯಾ? ಅವಾಗ ಚೆನ್ನಾಗಿತ್ತು ಅದೇ ಹೇಳಿ. ನಾವು ಇದು ಫಸ್ಟ್ ಟೈಮ್ ಏನಿಲ್ಲ, ತುಂಬಾ ಸಲನೇ ಬಂದಿದೀವಿ. ಪ್ರತಿ ಒಂದ್ ಸಲನು ಒಂದೊಂದರ ಬೇರೆ ಏನಾದ್ರು ಫ್ಲವರ್ ಶೋ ಮಾಡ್ತಾರೆ. ಈ ಸಲ ನೀವು ನೋಡಿರ್ಬೋದು, ಅಲ್ಲಿ ಟೆಂಪಲ್ ತರ ಮಾಡಿದ್ರು. ಅದೇ ತರ ಬೇರೆ ಬೇರೆ ಏನಾದ್ರು ಮಾಡ್ತಾರೆ, ದೇವಸ್ಥಾನಗಳು ಅಥವಾ ಬೇರೆ ಸ್ಟ್ರಕ್ಚರ್ಸ್ ಏನಾದ್ರು ಮಾಡ್ತಾರೆ ಅಲ್ಲಿ. ಈ ಫ್ಲವರ್ ಶೋ ಬಂದು ಮೈನ್ ಇನ್ನೊಂದು ಗ್ರೌಂಡ್ ಇದೆ, ಅಲ್ಲೂ ಮಾಡ್ತಾರೆ. ಈಗ ಬರೀ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಟೈಮ್ ಅಲ್ಲಿ ಮೈಸೂರು ಅರಮನೆ ಒಳಗಡೆ ಮಾಡೋದು ಫ್ಲವರ್ ಶೋ ಇದು. ಪ್ರತಿ ವರ್ಷ 25ನೇ ಹಿಂಗೆ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಮೈಸೂರು ಅರಮನೆ ಒಳಗಡೆ ಫ್ಲವರ್ ಶೋ ಮಾಡ್ತಾರೆ. ಇದು ನಾರ್ಮಲ್ ಫ್ಲವರ್ ಶೋ ಬೇಕಂದ್ರೆ ದಸರಾ ಟೈಮ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅದು ಗ್ರೌಂಡ್ಸ್, ಮಹಾರಾಜ ಗ್ರೌಂಡ್ಸ್ ಹತ್ರ ಸಿಗುತ್ತದು, ಅಲ್ಲಿ ಮಾಡ್ಕೊಡ್ತಾರೆ. ಈ ಸಲ ಇದು ಹೊಸದಾಗಿ ಮಾಡಿರೋದು ಬೊಂಬೆ ಪ್ರದರ್ಶನ ಅಂತ, ಇದಿರ್ಲಿಲ್ಲ ಮುಂಚೆ, ಇದು ಹೊಸದಾಗಿ ಮಾಡಿರೋಂಥದ್ದು. ಹಾಗೆ ಸುಮಾರು ಎಷ್ಟೊಂದು ಹೊಸ ಫ್ಲವರ್ಸ್ ಎಲ್ಲ ತರ್ಸ್ ಮಾಡಿದ್ದಾರೆ ಈ ಸಲ. ತುಂಬಾ ಚೆನ್ನಾಗಿತ್ತು. ನಾನು ಬಂದಿದ್ದು ಈ ಸಲ ಫಸ್ಟ್ ಟೈಮ್ ಫ್ಲವರ್ ಶೋಗೆ. ಇಲ್ಲಿ ಸ್ವಲ್ಪ ಫ್ಲವರ್ ಶೋನೆ ಅಂತೆಲ್ಲ, ಗೊಂಬೆ ವಸ್ತು ಪ್ರದರ್ಶನ ಆಗಿರ್ಲಿ, ಹಳೆ ಕಾಲ ರಾಜ್ಯದ ಚಿಕ್ಕ ವಯಸ್ಸು ಫೋಟೋ, ಮತ್ತೆ ಅವರು ಏನೇನ್ ಮಾಡಿದ್ರೆ ಇಲ್ಲಿ ಮೈಸೂರಿಗೆ, ಆ ತರದೆಲ್ಲ ಇನ್ಫಾರ್ಮೇಶನ್ ಎಲ್ಲ ಚೆನ್ನಾಗಿದೆ.
ಸೂಪರ್ ಆಗಿದೆ ಕ್ರಿಸ್ಮಸ್ ಟೈಮಲ್ಲಿ ಅಂದ್ರೆ ಮೈಸೂರಿಗೆ ಬಂದ್ರೆ 50 ರೂಪಾಯಿಗೆ ಏನು ವರ್ತ್ ಅಲ್ಲ ಬ್ರೋ. ತುಂಬಾ ಬರ್ತಿದೆ, ಏನಿಲ್ಲ ಬರ್ಬೋದು. ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡ್ಬಿಡಿ. ನಾವು ನೋಡಿ ಈಗಿನ ಕಾಲದಲ್ಲಿ ಆಗ್ಲೇ ಸುಸ್ತಾಯ್ತು ಅಂತ ಬಂದು ಕೂತಿದ್ದೆ. ನಮ್ಮ ಅತ್ತೆ ಆಗ್ಲೇನೆ ಇದು ನೋಡ್ತಾನೆ ಇದ್ರು, ಆಗ್ಲೇನೆ ಅವ್ರಿಗೆ ನೋಡ್ತಾನೆ ಇದ್ರು. ಅವ್ರಿಗೆ ಎನರ್ಜಿ ಹೆಂಗಿದೆ ಫುಲ್ ಸ್ಟಾಮಿಜ ಪವರ್ಫುಲ್ ಆಗಿರುತ್ತೆ. ನಮಗೆ ಆಗ್ಲೇ ಕುತ್ಕೊಂಡು ಕಾಲ್ ಬೇರೆ ನೋವ್ತಾ ಇತ್ತು, ಅದಕ್ಕೆ ಬಂದು ಕೂತಿದ್ದೆ. ನಮ್ಮ ಅತ್ತೆ ಹೇಗಿತ್ತು ಅಂತ ಕೇಳೋಣ. ಮತ್ತೆ ಮಾತಾಡಿ. ತುಂಬಾ ಚೆನ್ನಾಗಿದೆ ಬೊಂಬೆ ಪ್ರದರ್ಶನ. ಮತ್ತೆ ನೋಡ್ಬೇಕು, ಮಕ್ಕಳಿಗೆ ತೋರಿಸ್ಬೇಕು. ರಾಮಾಯಣ ಮಹಾಭಾರತದ ಸ್ಟೋರಿ ಟೈಪ್ ಅಲ್ಲಿ ಎಲ್ಲ ಮಾಡಿದ್ದಾರೆ. ಎಲ್ಲ ಮಕ್ಳಿಗೆ ತಿಳಿಸ್ಬೇಕು. ಮತ್ತೆ ಇನ್ನೇನಾರ ಹೇಳ್ತೀರಾ? ತುಂಬಾನೇ ಚೆನ್ನಾಗಿದೆ. ಅಷ್ಟೇ, ಅವ್ರು ಅಷ್ಟೇ ಹೇಳೋದಿನ ಏನು ಹೇಳಕ್ಕಾಗಲ್ಲ. ಬನ್ನಿ ಎಲ್ಲ ಎದ್ದೋಣ, ಟೈಮ್ ಆಗ್ತಿದೆ, ಬೇರೆ ವಿಷಯಗಳ. ಬನ್ನಿ ವಾಪಸ್ ಹೊರಡ್ತಾ ಇದಾರೆ. ಒಂದ್ಸಲ ನೋಡ್ತಿರಲ್ಲ, ಕೊನೆಗೆ ನೋಡ್ಕೊಂಡ್ಬಿಡಿ ಫ್ಲವರ್ ಶೋ. ಅದು ಪ್ಯಾಲೇಸ್. ಬನ್ನಿ ಅಲ್ಲಿ ತೋರಿಸ್ತೀನಿ ಬ್ಯಾಕ್ ಸೈಡ್ ಎಕ್ಸಿಟ್. ಆಗ್ಲೇ ಎಲ್ಲ ನಮ್ಮ ಅಕ್ಕ ಎಲ್ಲ ಹೋದ್ರಪ್ಪ. ನಮ್ಮ ಅಕ್ಕ ಅಲ್ಲಿ ಬರ್ತಾವ್ರೆ, ಅವರು ಬರ್ಲಿ. ಎಕ್ಸಿಟ್ ಸೈಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ, ನಮ್ಗೆ ಅನುಭವ ಯಾವ ತರ ಇರುತ್ತೆ ಅದನ್ನ ಇಲ್ಲಿ ಬರೀಬೇಕಂತ ಬುಕ್ಸ್ ಅಲ್ಲಿ ಅವ್ರು ನಮ್ಮ ಮಕ್ಳು ಬರೀತಾರೆ. ನಾವು ಈಗ ನೋಡ್ತಿರಲ್ಲ ಬ್ಯಾಕ್ ಸೈಡ್ ಪ್ಯಾಲೇಸ್ ಸಕ್ಕದಾಗಿದೆ, ನೋಡ್ಕೊಂಡ್ಬಿಡಿ. ಏನಾದ್ರು ಬರ್ತೀನಿ ಅಂದ್ರೆ ಇಲ್ಲಿ ಏನು ಈವೆಂಟ್ ಗಳು ಏನೋ ನಡೀತಾ ಇರುತ್ತೆ ನೈಟ್ ಟೈಮು, ಅದಕ್ಕೆ ಇಲ್ಲೆಲ್ಲ ಚೇರ್ಗಳೆಲ್ಲ ಹಾಕವ್ರೆ. ಬನ್ನಿ ಈಗ ಇಲ್ಲಿಂದ ಮುಂದೆ ಏನೋ ಮಾಲ್ಗೆ ಹೋಗ್ಬೇಕಂತೆ. ಮಾಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಮಿಸ್ ಮಾಡ್ಕೋಬೇಡಿ. ಓಕೆ ಬನ್ನಿ ಸ್ಟಾರ್ಟ್. ಕೊನೆ ಟೈಮಲ್ಲಿ ನಮ್ಮ ವಾಸುಕಿ ವೈಭವ್ ಬೇರೆ ಅಲ್ಲಿ ಬಂದಿದ್ರು, ಸಾಂಗ್ ಆಡ್ತಾ ಇದ್ರು MTV ಸುಬ್ಬಲಕ್ಷ್ಮಿಗೆ ಅಂತ. ತುಂಬಾನೇ ಚೆನ್ನಾಗಿತ್ತು. ಹಾಡನ್ನ ಕೇಳ್ಕೊಂಡು ಹಾಗೆ ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ 4 ಗಂಟೆ ಆಗೋಗಿತ್ತು. ಹಾಗೆ ನಾವು ಮತ್ತೆ ಮಾಲ್ ಕಡೆಗೆ ಹೊರಟು. ಆ ಮಾಲ್ ಅಲ್ಲಿ ಎಲ್ಲ ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಒಳಗೆ ಹೋಗ್ಬಿಟ್ಟಿದ್ರು. ನಾನು ಸ್ವಲ್ಪ ಲೇಟ್ ಆಯ್ತು, ಹೊರ ಕೆಲ್ಸ ಇತ್ತು ಅಂತ ಹೋಗಿದ್ದೆ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾನು ಬರೋ ಅಷ್ಟ್ರಲ್ಲಿ ಸ್ವಲ್ಪ ನಾನು 6:30 ಆಗೋಗಿತ್ತು. ಬನ್ನಿ ಎಂಟ್ರಿ ಆಗ್ತಾ ಇದೀನಿ ಮಾಲ್ ಒಳಗೆ. ಇಲ್ಲಿ ಏನಂದ್ರೆ ಕ್ರಿಸ್ಮಸ್ ಪ್ರಯುಕ್ತ ಏನೋ ಕ್ರಿಸ್ಮಸ್ ಟ್ರೀ ಇದ್ದೇ ಇರುತ್ತೆ ಎಲ್ಲಾ ಮಾಲಲ್ಲೂ. ನೋಡ್ತಿದ್ರಲ್ಲ, ಇದು ಚೆನ್ನಾಗಿತ್ತು. ಕ್ರಿಸ್ಮಸ್ ಟ್ರೀ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಚೆನ್ನಾಗೇ ಇತ್ತು, ಸಖತ್ತಾಗಿ ಮಾಡಿದ್ರು. ಎಲ್ಲ ಹೋಗಿ ಅದ್ರ ಮೇಲೆ ಸೆಲ್ಫಿ ಗಿಲ್ಫಿ ಅದ್ರೊಳಗೆಲ್ಲ ಹೋಗಿ ತಕೊಂತ ಇದ್ರು. ಆ ಕಡೆ ಸಂತ ಬೇರೆ ಇತ್ತು. ನಾನು ಅದೆಲ್ಲೂ ಹೋಗ್ಲಿಲ್ಲ. ಫಸ್ಟ್ ನಮ್ಮ ಅಕ್ಕ ಮತ್ತೆ ಹುಡ್ಕೊಂಡು ಹೋದೆ. ಇನ್ನೊಂದು ಅರ್ಧ ಗಂಟೆ ಅಷ್ಟು ನಾನು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ಮತ್ತೆ ಬನ್ನಿ ಹೋಗೋಣ ನಿಧಾನಕ್ಕೆ. ನೀವು ಈ ಚಾನಲ್ ಇವತ್ತು ತುಂಬಾನೇ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್, ನೀವು ಎಂಜಾಯ್ ಮಾಡಿ. ಹಾಗೆ ನಿಮಗೆ ಯಾವ ತರ ವಿಡಿಯೋ ಅಂತ ಬೇಕು ಅಂತ ನನ್ನ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಅದೇ ತರ ಮಾಡ್ತಾ ಹೋಗ್ತೀನಿ. ನಿಮಗೆ ಇದೇ ತರ ಮಾಡ್ತಿರೋದು ಚೆನ್ನಾಗಿದೆ, ಖುಷಿ ಅಂತ ಅನ್ಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ.